ಮುರಳಿ ಸರ್ ಇದ್ದಾರೆ, ನಿವೃತ್ತ ಏರ್ ಮಾರ್ಷಲ್, ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಮುರಳಿ ಸರ್ ನಮಸ್ತೆ. ನಾನು ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಸರ್ ವಾಸುದೇವ್ ಭಟ್ ಅಂತ ಆಂಕರ್ ಮಾತಾಡ್ತಾ ಇದ್ದೀನಿ. ಸರ್ ಗಮನಿಸ್ತಾ ಇದ್ದೀವಿ ಕಳೆದ 2 ದಿನಗಳಿಂದ ಯಾವ ರೀತಿಯಾಗಿ ಭಾರತ ದಾಳಿ ಮಾಡ್ತಾ ಇದೆ, ಪಾಕಿಸ್ತಾನದ ಪ್ರತಿದಾಳಿ ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ. ಆದರೆ ನಿನ್ನೆಯ ದಾಳಿ ನಿಜಕ್ಕೂ ಭಾರತವನ್ನು ಮೆಚ್ಚಲೇಬೇಕು. ಪಾಕಿಸ್ತಾನದಿಂದ ಬಂದಂಥ ಎಲ್ಲ ಮಿಸೈಲ್ಗಳನ್ನು, ಎಲ್ಲ ಡ್ರೋನ್ಗಳನ್ನು, ಅಲ್ಲಿನ ಫೈಟರ್ ಜೆಟ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಅದರಲ್ಲಿ F-16 ಇತ್ತು, JF-17 ಇತ್ತು, ಇನ್ನೂ ಒಂದಷ್ಟು ಅತ್ಯಾಧುನಿಕ ಸಲಕರಣೆಗಳು ಬಂದರೆ ಅದನ್ನೂ ಕೂಡ ಹೊಡೆದುರುಳಿಸುವಂಥ ಸಾಮರ್ಥ್ಯ ನಮಗಿದೆ. ಏನು ಹೇಳ್ತೀರಿ ಸರ್? ಹೌದು, ನಿನ್ನೆ ಆಗಿರೋದು ವಿಪರೀತ ಭಯಂಕರವಾದ ಸಿಚುವೇಶನ್. ನಿನ್ನೆ 8:30 ಶುರು ಮಾಡಿದವರು, ಶೆಲ್ಲಿಂಗ್ ಶುರು ಮಾಡಿದವರು, ಕಡೆಗೆ ಸ್ವಾರ್ಮ್ ಡ್ರೋನ್ಸ್ ಕಳ್ಸಕ್ ಶುರು ಮಾಡಿದ್ರು. ಎಲ್ಲ ಇದನ್ನ ಏರ್ಫೋರ್ಸ್ ಬೇಸಸ್ ಮೇಲೆ ಇದನ್ನ ಜೈಸಲ್ಮೇರ್ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ಪಠಾನ್ಕೋಟ್, ಜಮ್ಮು, ಉಧಂಪುರ್ ಎಲ್ಲಾ ಕಡೆ ಅವ್ರದ್ದು ಇದನ್ನ ಸ್ವಾರ್ಮ್ ಡ್ರೋನ್ಸ್ ಬರಕ್ ಶುರು ಆಯ್ತು. ಆದ್ರೆ ಈ ಸ್ವಾರ್ಮ್ ಡ್ರೋನ್ಸ್ ಅವರು ಅದರಿಂದ ಹೊಡೆಯೋ ಸಾಧ್ಯತೆ ಇದೆ ಅಂತ ನಮ್ಗೆ ಗೊತ್ತಿತ್ತು. ಯಾಕೆಂದ್ರೆ ಸ್ವಾರ್ಮ್ ಡ್ರೋನ್ಸ್ ಇದು ಲೇಟೆಸ್ಟ್ ಟೆಕ್ನಿಕ್ ಆಫ್ ವಾರ್ಫೇರ್. ಅವರು ಅದನ್ನ ಚೈನೀಸ್ ಸ್ವಾರ್ಮ್ ಡ್ರೋನ್ಸ್ ಎಲ್ಲ ಚೈನೀಸ್ ಡ್ರೋನ್ಸ್. ಇವೆಲ್ಲ ಡ್ರೋನ್ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವು, ಅದು ಮೈಕ್ರೋ ಏರ್ ವೆಹಿಕಲ್, ತುಂಬಾ ಚಿಕ್ಕ ಇದು ಕ್ವಾಡ್ ಕಾಪ್ಟರ್. ಅದು ಅದ್ರೊಳಗೆ ಒಂದು 5ರಿಂದ 10 ಕಿಲೋಗ್ರಾಮ್ ಎಕ್ಸ್ಪ್ಲೋಸಿವ್ಸ್ ಅದನ್ನ ಕ್ಯಾರಿ ಮಾಡುತ್ತೆ. ಇದು ಅದು ಮೊದಲು ಬೇಕಾದಷ್ಟು ನುಸುಳ್ಕೊಂಡು ಬಂದಿದೆ. ನಮ್ಮ ಬೇಕಾದಷ್ಟು ಇದ್ರೊಳಗೆ ಪಂಜಾಬ್ ಆಮೇಲೆ ರಾಜಸ್ಥಾನ್ ಏರಿಯಾ ನಾವು ಅದನ್ನ ಡಿಟೆಕ್ಟ್ ಮಾಡಿದೀವಿ. ಅದನ್ನ ಡಿಟೆಕ್ಟ್ ಮಾಡಿದಾಗಲೇ ನಮ್ಗೆ ಅನಿಸ್ತು ನಾವು ಈ ಆಂಟಿ ಡ್ರೋನ್ ಸಿಸ್ಟಮ್ ತಗೋಬೇಕು ಅಂತ. ಸೊ ನಮ್ಮ ಹತ್ರ ಇವತ್ತು ಆಂಟಿ ಡ್ರೋನ್ ಸಿಸ್ಟಮ್ ಇದೆ, L-70 ಗನ್ ಇದೆ, ಝೂಸ್ ಗನ್ ಇದೆ, ಆಮೇಲೆ ಶಿಲ್ಕಾ ಶೌಲ್ಡರ್ ಫೈರ್ಡ್ ಮಿಸೈಲ್ ಸಿಸ್ಟಮ್ ಇದೆ. ಇವೆಲ್ಲ ಆರ್ಮಿ ಹತ್ರ ಇದೆ. ಏರ್ ಫೋರ್ಸ್ ಹತ್ರ ಇಂಟಿಗ್ರೇಟೆಡ್ UAS ಇದೆ, ಅಂದ್ರೆ ಇಂಟಿಗ್ರೇಟೆಡ್ ಇದನ್ನ ಅನ್ಮ್ಯಾನ್ಡ್ ಏರಿಯಲ್ ಸರ್ವಿಸ್ ಗ್ರಿಡ್ ಅಂಡ್ ಏರ್ ಡಿಫೆನ್ಸ್ ಸಿಸ್ಟಮ್. ಇದು ಅಷ್ಟೇ, ಇದು ನಮ್ಮ ದೇಶದಲ್ಲೇ ಮಾಡಿರೋದು, ಅದಾನಿ ಅವರು ಮಾಡಿರೋದು. ಅದು ಇಟ್ ಈಸ್ ಲಿಂಕ್ಡ್ ವಿತ್ ಆರ್ಮಿ ಅಂಡ್ ನೇವಿ. ಅದನ್ನ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದೀವಿ ನಿನ್ನೆ ಜೈಸಲ್ಮೇರ್ ಅಲ್ಲಿ. ಆಮೇಲೆ ಇಷ್ಟು ಇದ್ರ ಮೇಲೆ ನಮ್ಮನ್ನ ನಿಜವಾಗ್ಲೂ ಉಳಿಸಿದ್ದು, ನಮ್ಮ ದೇಶದನ್ನ ಕಾಪಾಡಿದ್ದು S-400 ಟ್ರಯಾಂಫ್ ಸುದರ್ಶನ್ ಚಕ್ರ. ಆಕ್ಚುಲಿ ಸುದರ್ಶನ್ ಚಕ್ರ ಟ್ರಯಾಂಫ್ ಸಿಸ್ಟಮ್ ತಗೊಳ್ಳುವಾಗ ಎಷ್ಟು ಗಲಾಟೆ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತು. ಅಮೆರಿಕ ಸ್ಯಾಂಕ್ಷನ್ಸ್ ಹಾಕಿತ್ತು, ಕ್ಯಾಟ್ಸಾ ಸ್ಯಾಂಕ್ಷನ್ಸ್ ಹಾಕಿತ್ತು. ನಮ್ಮ ಪ್ರಧಾನಮಂತ್ರಿಗಳು ಅಮೆರಿಕಾಕ್ಕೆ ಹೋದ್ರು. ನಾವು ಏರ್ ಫೋರ್ಸ್ ನಲ್ಲಿ ನಾವು ತಗೊಂಡ್ರೆ ನಾವು ಬರೀ S-400 ತಗೊಳ್ಳೋದು ಏರ್ ಡಿಫೆನ್ಸ್ಗೆ, ಇಲ್ದಿರ ನಮ್ಗೆ ಏನು ಬೇಡ ಅನ್ನೋ ಒಂದು ಮಾತು ನಾವು ನಮ್ಮ ಪ್ರಧಾನಮಂತ್ರಿಗಳ ಮುಂದೆ ಹೇಳಿದ್ವಿ. ಅವರ ಒಪ್ಕೊಂಡು ಹೋಗಿ ಅಮೆರಿಕ ಅಧ್ಯಕ್ಷ ಜೊತೆ ಮಾತಾಡಿ S-400 ರಿಲೀಸ್ ಮಾಡಿದ್ರು. ಇವತ್ತು ನಾವು 5 ಬ್ಯಾಟ್ರಿ ಕೊಂಡ್ಕೊಂಡಿದ್ವಿ, ಅದರಲ್ಲಿ ಬರೀ 3 ಬ್ಯಾಟ್ರಿ ಅವರು ಡೆಲಿವರ್ ಮಾಡಿದ್ದಾರೆ ರಷ್ಯಾ. ಆ 3 ಬ್ಯಾಟ್ರಿನೇ ಇಟ್ಕೊಂಡು ಯಾವ ತರ ನಮ್ಮ ದೇಶನ ಅದು ಕಾಪಾಡಿದೆ ಅಂತ ಇವತ್ತು ಜನಕ್ಕೆ ಅರ್ಥ ಆಗ್ಬೇಕು. ಯಾವಾಗ್ಲೂ ಬೇಕಾದಷ್ಟು ಬಂದು ಹುಚ್ಚಾಪಟ್ಟೆ ಅರ್ಥವಿಲ್ಲದೆ ಸಂಬಂಧದ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ರಾಜಕಾರಣಿಗಳು, ಇವತ್ತು ನೋಡ್ಲಿ ನಾವ್ ಯಾವ ತರ ದೇಶನ ಬಚಾಯಿಸಿದೀವಿ ಅಂತ. ಸರ್ ಅದ್ರ ಬಗ್ಗೆ ಸ್ವಲ್ಪ ಎಲಾಬ್ರೇಟ್ ಮಾಡಿ ಅಂತ. ಅಂದ್ರೆ ರಫೇಲ್ ಅಂತ ಬಂದಾಗ, S-400 ಅಂತ ಬಂದಾಗ, ಇನ್ನೊಂದೇನೋ ಹೊಸದಾಗಿ ನಾವು ಕ್ಷಿಪಣಿಗಳನ್ನ ಸೇರಿಸ್ತೀವೋ ಅಥವಾ ಸಲಕರಣೆಗಳನ್ನ ಸೇರಿಸ್ತೀವೋ ಅಂದಾಗ ದೊಡ್ಡ ಮಟ್ಟ ಗಲಾಟೆ ಆಗುತ್ತೆ. ವಿರೋಧ ಪಕ್ಷಗಳು ಹುಚ್ಚೆದು ಕುಣಿತಾವೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಸಾರ್ವಜನಿಕರಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ ಸರ್. ಸಾರ್ವಜನಿಕರಿಗೆ ಗೊತ್ತಿಲ್ಲ ಈ ವಿಷಯ. S-400 ಏನು, ಅದು ಯಾವ ತರ ಕೆಲಸ ಮಾಡುತ್ತೆ, ಅದು ಯಾವ ತರ ಏರ್ ಡಿಫೆನ್ಸ್ ನೆಟ್ವರ್ಕ್ ಅದು ಮಾಡುತ್ತೆ, ಅದನ್ನ ಯಾವ ತರ ನಮ್ಮ ದೇಶ ಇದನ್ನ ನಮ್ಮ ದೇಶದ ಮೇಲೆ ಬರ್ತಿರೋ ದಾಳಿನ ಅದು ಪೂರ್ತಿ ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ನಮ್ಮ ಸಾರ್ವಜನಿಕರಿಗೆ ಗೊತ್ತಿಲ್ಲ. S-400 ವಿಷಯ ಜಾಸ್ತಿ ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂದ್ರೆ ಇದು ಬಹಳ ಕ್ವೈಟ್ ಆಗಿ ಇದು ಬರಕ್ ಶುರು ಆಯ್ತು. ಇವತ್ತು ನೋಡಿ ನಮ್ಮ ಏರ್ ಫೋರ್ಸ್, ನಮ್ಮ ವಾಯುಸೇನೆ, ನಮ್ಮ ದೇಶದ ವಾಯುಸೇನೆ ಯಾವ ತರ ನಮ್ಮನ್ನ ಕಾಪಾಡಿದಾರೆ ನೋಡಿ. ಇದನ್ನ ಜನ ನೋಡಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಲ್ಲಾ ಇದನ್ನ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಅದು ಆಯ್ತು ಇದಾಯ್ತು ಅಂತ ಈ ರಾಜಕಾರಣಿಗಳು ಓಡಾಡ್ತಾರಲ್ಲ, ಇವತ್ತು ನಿಜವಾದ ನಮ್ಮ ದೇಶದಲ್ಲಿ ಹೀರೋಸು ನಮ್ಮ ವಾಯುಸೇನೆ ಸೈನಿಕರು, ನಮ್ಮ ಆರ್ಮಿ ಸೈನಿಕರು. ಇವತ್ತು ಬೆಳಗ್ಗೆ ನ್ಯೂಸ್ ಏನು ಅಂದ್ರೆ ಇದು ಇಂಡಿಯನ್ ನೇವಿ ಕರಾಚಿಯಿಂದ ಹೊಡೆದಿದೆ ಅಂತ. ಅಂದ್ರೆ 3 ಕರಾಚಿ ಪೋರ್ಟ್ ಹೊಡೆಯೋದಂತೂ ಗೊತ್ತೇ ಇತ್ತು. ಒಂದು ಸಾರಿ ಕರಾಚಿ ಪೋರ್ಟ್ ಪೂರ್ತಿ ಡ್ಯಾಮೇಜ್ ಆದ್ರೆ ಪಾಕಿಸ್ತಾನಕ್ಕೆ ಬೇರೆ ಯಾವ್ದು ಗತಿನೇ ಇಲ್ಲ, ಅವರು ಶರಣಾಗತರಾಗ್ಲೇಬೇಕು. ಯಾಕಂದ್ರೆ ಆ ಪೂರ್ತಿ ಇದು ಆಹಾರ ಆಮೇಲೆ ಫ್ಯೂಯಲ್
ಕರಾಚಿ ಪೋರ್ಟಿಂದಾನೇ ಹೋಗೋದು. ಆದ್ರೆ ನೋಡಿ, ಇವತ್ತು ಮೂರು ಆರ್ಮಿ, ಏರ್ ಫೋರ್ಸ್, ನೇವಿ ಮೂರೂ ನಮ್ ದೇಶದ ಕಾಯಕ್ಕೆ ನಿಂತಿದೆ. ಇದನ್ನ ಜನ ಎಷ್ಟು ಬೇಗನೆ ಅರ್ಥ ಮಾಡ್ಕೋತಾರ ಅಷ್ಟು ಒಳ್ಳೇದು. ಡೆವಲಪ್ಮೆಂಟ್ ಸರ್, ನಮ್ಮ ಏರ್ ಫೋರ್ಸ್ ನ ಬಗ್ಗೆ ನಾವು ಮಾತಾಡ್ಲೇಬೇಕು ಸರ್. ಯಾಕೆಂದ್ರೆ 99 ಕಾರ್ಗಿಲ್ ವಾರ್ನಲ್ಲೂ ಕೂಡ ಗೇಮ್ ಚೇಂಜರ್ ಆಗಿತ್ತು. ಈ ಹಿಂದೆ ಪುಲ್ವಾಮಾ ಆದಾಗಲೂ ಕೂಡ ನಾವು ಏರ್ ಸ್ಟ್ರೈಕ್ ಮಾಡಿದ್ವಿ. ಆಗಲೂ ಕೂಡ ಫ್ರಂಟ್ ಲೈನ್ ಅಲ್ಲಿ ನಿಂತು ಹೋರಾಟ ಮಾಡಿದ್ದು ನಮ್ಮ ಏರ್ ಫೋರ್ಸ್. ಈಗಲೂ ಕೂಡ ಏರ್ ಫೋರ್ಸ್ ಗೇಮ್ ಚೇಂಜರ್ ಆಗಿದೆ. ಇವತ್ತು ಗೇಮ್ ಚೇಂಜರ್ ಅಲ್ಲ, ಬಟ್ ಇವತ್ತು ನಾವು ನಮ್ಮ ದೇಶನ ಕಾಪಾಡಿದೀವಿ. ಆ S-400 ಸಿಸ್ಟಮ್ ಇಲ್ಲದೆ ಇದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಏನಾಗ್ತಾ ಇತ್ತು S-400 ಸಿಸ್ಟಮ್ ಇಲ್ಲದೆ ಇದ್ರೆ? S-400 ಸಿಸ್ಟಮ್ ಇಲ್ಲದೆ ಇದ್ರೆ ಪೂರ್ತಿ ನಾರ್ತ್ ಇದರೊಳಗೆ ಉತ್ತರ ಭಾಗದಲ್ಲಿ ಪಂಜಾಬ್, JNK, ಆಮೇಲೆ ರಾಜಸ್ಥಾನ ಅವರು ಇದನ್ನ ಪೂರ್ತಿ ಡೆವಸ್ಟೇಟಿಂಗ್ ಇದರಲ್ಲಿ ಸಿಚುವೇಶನ್ ತಂದ್ಬಿಟ್ಟಿರೋರು. ಆದ್ರೆ S-400 ಬಿಡ್ಲಿಲ್ಲ. S-400 ಸಿಸ್ಟಮ್ ನಾವು ಯಾವ ತರ ಡಿಪ್ಲಾಯ್ ಮಾಡಿದೀವಿ, ಅದಕ್ಕೆ ನಿಜವಾಗ್ಲೂ ನಮ್ಮ ವಾಯುಸೇನೆಗೆ ಬೆನ್ ತಟ್ಟಲೇಬೇಕು. ಅದು 2 ಫೈಟರ್ ಏರ್ ಕಾರ್ಡ್ ಇದನ್ನ ಇಂಟರ್ಸೆಪ್ಟ್ ಮಾಡಿದೆ. ಒಂದು F-16, ಆಮೇಲೆ 2 JF-17. ಆಮೇಲೆ ಈಗ ಬೆಳಗ್ಗೆ ಬರ್ತಿರೋ ನ್ಯೂಸ್ ಅವ್ರದ್ದು ಅವ್ಯಾಕ್ಗೂ ಇದನ್ನ ಮಿಸೈಲ್ ಇದು ಬಿದ್ದಿದೆ ಅಂತ. ಆ S-400 ಸಿಸ್ಟಮ್ ಅಲ್ಲಿ ಒಂದು ಇದ್ರೊಳಗೆ ಬ್ಯಾಟ್ರಿನಲ್ಲಿ ಒಟ್ಟು 64 ಟ್ಯೂಬ್ಸ್ ಇದೆ. 64 ಮಿಸೈಲ್ಸ್ ಹಾಕ್ಬೋದು. 40 ಕಿಲೋಮೀಟರ್ಸ್ ಟು 400 ಕಿಲೋಮೀಟರ್ಸ್ ರೇಂಜು, 30 ಕಿಲೋಮೀಟರ್ಸ್ 50 ಮೀಟರ್ಸ್ ಇಂದ 30 ಕಿಲೋಮೀಟರ್ಸ್ ಅಪ್ವರ್ಡ್ ರೇಂಜು. ಆಮೇಲೆ ಆಟೋಮ್ಯಾಟಿಕ್ ಟ್ರ್ಯಾಕ್ ಡಿಟೆಕ್ಷನ್ ಅಂಡ್ ಡಿಸ್ಟ್ರಕ್ಷನ್. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ಇದು ಸ್ಟೇಟ್ ಆಫ್ ಆರ್ಟ್ ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಇದು. ಆದ್ರೆ ನಾವು ಅದನ್ನ ಅದ್ಭುತವಾಗಿ ಯೂಸ್ ಮಾಡಿದೀವಿ. ಆದ್ರೆ ನಾನು ಏರ್ ಫೋರ್ಸ್ ಆಫೀಸರ್ ಆಗಿ ನಾನೇ ಅನ್ಕೊಂಡಿರಲಿಲ್ಲ S-400 ಈ ಮಟ್ಟದಲ್ಲಿ ನಮ್ಮನ್ನ ಕಾಪಾಡುತ್ತೆ ಅಂತ. ನಾನು ಖಂಡಿತ ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಸರ್, ಭಾರತೀಯ ಸೇನೆಯ ಪ್ರೊಫೆಷನಲಿಸಂ ಬಗ್ಗೆನೂ ಮಾತಾಡಲೇಬೇಕು ಸರ್. ಪಾಕಿಸ್ತಾನದ ಸೇನೆಯನ್ನು ಗಮನಿಸಿದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಅವರೇ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಯಾವ ರೀತಿ ದಾಳಿ ಮಾಡಬೇಕು, ಎಲ್ಲಿ ದಾಳಿ ಮಾಡಬೇಕು ಅಂತ ಒಂದು ಸಣ್ಣ ಐಡಿಯಾ ಕೂಡ ಅವರಲ್ಲಿಲ್ಲ. ಆದರೆ ಭಾರತ 3 ವಿಂಗ್ಗಳು ಸೇರಿಸ್ಕೊಂಡಂತೆ, ಭೂಸೇನೆ, ವಾಯುಸೇನೆ, ನೌಕಾಸೇನೆ, ಈ ಕೋಆರ್ಡಿನೇಷನ್ ಇದೆಯಲ್ಲ. ಹೇಳಿ ಸರ್. ಇಲ್ಲ ನೋಡಿ, ಆಸಿಫ್ ಮುನೀರ್ಗೆ ಈ ಗತಿ ಆಗತ್ತೆ ಅಂತ ನಮ್ಗೆ ಗೊತ್ತಿತ್ತು. ಇವೆಲ್ಲ ಆಗಿರೋದು ಅವನಿಂದಾನೆ. ಅವನು ಪರ್ಸನಲ್ ಅಜೆಂಡಾನ ಪ್ರೂವ್ ಮಾಡಕ್ಕೆ ಅವನು ನಮ್ಮ ದೇಶದ ಮೇಲೆ ಯುದ್ಧ ಮಾಡಿಸ್ದ. ಅವನು ನಿನ್ನೆ ಬೆಳಿಗ್ಗೆ ನಮ್ಮ ಇದನ್ನ ಫಾರಿನ್ ಸೆಕ್ರೆಟರಿ ಅವರು ಒಂದು ಸಲಹೆ ಕೊಟ್ಟರು, ಬೇಡ ಎಸ್ಕಲೇಟ್ ಮಾಡೋದು ಬೇಡ, ಇದನ್ನ ಡಿಎಸ್ಕಲೇಟರಿ ಆಕ್ಷನ್ಸ್ ತಗೋಣ. ಎಸ್ಕಲೇಷನ್ ಮಾಡಿದ್ರೆ ನಾವು ಅದಕ್ಕೆ ಸೂಟಬಲ್ ಕ್ಯಾಲಿಬ್ರೇಟೆಡ್ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ಅನ್ನೋ ಮಾತಾಡಿದ್ರು. ಆದ್ರೆ ಅವನು ಆ ಮಾತನ್ನು ಪರಿಗಣಿಸ್ದೆ ಅವನೇನ್ ಮಾಡಿದಾನೆ, ಸಿಕ್ಕಾಪಟ್ಟೆ ಎಸ್ಕಲೇಟ್ ಮಾಡಿದಾನೆ. 8:00 ನಿನ್ನೆ ರಾತ್ರಿ ಶುರು ಆಗಿದ್ದು ನಿಮಿಷಕ್ಕೂ ಜಾಸ್ತಿ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ತಿರ್ಗಾ ಶೆಲ್ಲಿಂಗ್ ಶುರು ಆಗಿದೆ. ಲಾಂಗ್ ರೇಂಜ್ ಶೆಲ್ಲಿಂಗ್ ಶುರು ಆಗಿದೆ. ಸಿವಿಲಿಯನ್ಸ್ ಪೂಂಚ್ ಏರಿಯಾನಲ್ಲಿ ಇರೋರು, ಅದರಲ್ಲಿ ಒಂದು ಪ್ರಾಣ ಹೋಗಿದೆ. ಆಮೇಲೆ 15 ಜನದ ಪ್ರಾಣ ಹೋಗಿದೆ ಶೆಲ್ಲಿಂಗು, ಆಮೇಲೆ ಮಾರ್ಟರ್ ಫೈರಿಂಗ್ ಅಲ್ಲಿ ಅಂತ ಬರ್ತಾ ಇದೆ. ಅವರು ವಿಪರೀತ ಸಿಕ್ಕಾಪಟ್ಟೆ ಸಿವಿಯರ್ ಇದನ್ನ ಸೀಸ್ ಫೈರ್ ವೈಲೇಷನ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಸೀಸ್ ಫೈರ್ ವೈಲೇಷನ್ಗೆ ನಮ್ಮ ಸಿವಿಲಿಯನ್ಸ್ ಕೆಲವು ಪ್ರಾಣ ಹೋಗಿದೆ. ಆದ್ರೆ ನಾವು ಬಿಟ್ಟಿಲ್ಲ. ಅವರು ಲಾಹೋರ್ ಘಾಟ್ ಅಟ್ಯಾಕ್ ಮಾಡಿದ್ವಿ, ಅವ್ರು ಇಸ್ಲಾಮಾಬಾದ್ ಮಾಡಿದ್ವಿ, ಅವ್ರದ್ದು ಸಿಯಾಲ್ಕೋಟ್ ಮಾಡಿದ್ವಿ, ಈಗ ಕರಾಚಿ ಪೋರ್ಟ್. ಒಂದು ಸಾರಿ ಕರಾಚಿ ಪೋರ್ಟ್ ನಮ್ಮ INS ಇದನ್ನ ಯಾವ್ದಪ್ಪ ಅದು ನಮ್ಮ ವಿಕ್ರಾಂತ್ INS ವಿಕ್ರಾಂತ್ ಒಂದು ಸಾರಿ ಅದನ್ನ ಪೂರ್ತಿ ಧ್ವಂಸ ಮಾಡಿದ್ರೆ ಪಾಕಿಸ್ತಾನ ಅವ್ರಿಗೆ ಅರ್ಥ ಆಗತ್ತೆ ನಾವು ಟೋಟಲ್ ಮಿಸ್ಕ್ಯಾಲ್ಕುಲೇಷನ್ ಅಂತ. ಅಸೀಂ ಮುನೀರ್ ಅವಂದು ಈ ತರ ಆಗತ್ತೆ ಅವನ್ ಗತಿ ಅಂತ ನಮಗ್ ಗೊತ್ತಿತ್ತು. ಅವಂದೇ ಇವೆಲ್ಲ ಕುತಂತ್ರ. ಇವತ್ತು ಪಾಕಿಸ್ತಾನದಲ್ಲಿ ಡಿಸಿಷನ್ ತಗೊಳ್ದು ಅಂದ್ರೆ ಆರ್ಮಿ ಚೀಫ್ ನೋಡಿ, ಅವನ್ಗೂ ನಮ್ ದೇಶಕ್ಕೂ ನೋಡಿ, ನಮ್ಮ ಆರ್ಮಿ ಅಧ್ಯಕ್ಷರು, ನಮ್ಮ ಏರ್ ಫೋರ್ಸ್ ಸೇನಾ ಇದನ್ನ ಚೀಫ್, ನಮ್ಮ ನೇವಿ ಚೀಫ್ ಅವರು ಕಾಣಿಸ್ಕೊಂಡೇ ಇಲ್ಲ. ಆದ್ರೆ ಹಿಂದಿಂದ ಅವರೇ ಪೂರ್ತಿ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಆಪರೇಷನ್ಸ್. ಅದು ನಮ್ಮ ಗುಣ. ನಾವು ಮಾಡಿ ತೋರಿಸ್ತೀವಿ ಹೊರತು ಬಂದಲ್ಲಿ ದೊಡ್ಡದಾಗಿ ಬಹಳ ಅಸಹ್ಯವಾಗಿ ಸ್ಟೇಟ್ಮೆಂಟ್ಸ್ ಕೊಡಲ್ಲ. ಇವೆಲ್ಲ ನೋಡಿ, ಇವತ್ತು ಏನ್ ಬೇಕಾದ್ರೆ ಆಗ್ಲಿ, ನಿನ್ನೆ ಆಗಿರೋದು ಆಮೇಲೆ ಮೊನ್ನೆ ಆಗಿರೋದು 7ನೇ ತಾರೀಕಿಂದ ಏನಾಗಿದೆ ನಮ್ಮ ದೇಶದ ಜನತೆ ಅದನ್ನ ಸರಿಯಾಗಿ ನೋಡಿ ಅರ್ಥ ಮಾಡ್ಕೋಬೇಕು. ನಾವು ಯಾವ ತರ
ಯಾವುದೇ ಸಂದರ್ಭ ಇದ್ರು ನಾವು ನಮ್ಮ ಸೈನಿಕರು, ನಮ್ಮ ಸಶಸ್ತ್ರ ಪಡೆಗಳು ದೇಶನ ಕಾಪಾಡೋದ್ರಲ್ಲಿ ಯಾವತ್ತೂ ಹಿಂದೆ ಹೋಗಲ್ಲ. ಕರೆಕ್ಟ್. ಸರ್, ಪಾಕಿಸ್ತಾನಕ್ಕೆ ಒಂದು ಧೈರ್ಯ ಇದ್ದಿದ್ದು ಚೀನಾ ಇದೆ ನಮ್ಮ ಜೊತೆ ಅಂತ. ಈಗ ಚೀನಾದೇ JF-17 ಆಗಿರ್ಬೋದು, HQ-9 ಆಗಿರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮು, ಮಿಸೈಲ್ಸ್ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ಎಲ್ಲನೂ ಚೀನಾದೇ. ಎಲ್ಲವನ್ನ ನಾವು ಹೊಡೆದುರುಳಿಸಿದ್ದೀವಿ. ಭಾರತೀಯ ಸೇನೆಗೆ ಒಂದು ಮಾರಲ್ ಬೂಸ್ಟ್ ಸಿಗ್ಲಿಲ್ವಾ? ಚೀನಾದ ಮುಂದೆ ಎಲ್ಲಾದರೂ ಯುದ್ಧ ಮಾಡೋ ಸನ್ನಿವೇಶ ಬಂದ್ರೆ ಅಥವಾ ಹೋರಾಟ ಮಾಡುವಂತ ಸನ್ನಿವೇಶ ಬಂದ್ರೆ ಇದೊಂದು ಮಾರಲ್ ಬೂಸ್ಟ್ ಅಲ್ವಾ ನಮಗೆ ಅಂತ? ಖಂಡಿತ ಅಲ್ಲ. ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಎಂಥ ಮಾರಲ್ ಬೂಸ್ಟು ಇಲ್ಲ. ಇದು ನೋಡಿ, ಅವ್ರದ್ದು HQ-16 ಆಗಿರ್ಬೋದು ಅಥವಾ HQ-9 ಆಗಿರ್ಬೋದು, ಏರ್ ಡಿಫೆನ್ಸ್ ಸಿಸ್ಟಮು, ಅದು ಆಮೇಲೆ ಅಥವಾ PL-15 ಲಾಂಗ್ ರೇಂಜ್ ಮಿಸೈಲ್ ಆಗಿರ್ಬೋದು, ಅಥವಾ ಇದಾಗಿರ್ಬೋದು ಅವ್ರದ್ದು JF-17 ಇದನ್ನ ಚೈನಾ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಆಗಿರ್ಬೋದು, ಅಥವಾ J-10C, ಅದು ಒಂದು ಕೆಲಸ ಮಾಡಿಲ್ಲ. ಅದು ಅವರು 1600 ಇದನ್ನ ಪಾಕಿಸ್ತಾನಿ ರುಪೀಸ್ ಕೋಟಿ ಇದನ್ನ ಪಾಕಿಸ್ತಾನಿ ದುಡ್ಡಿಂದ ಅವರು ಇದು ತಗೊಂಡು HF-16 ಸಿಸ್ಟಮ್ ತಗೊಂಡು HQ-16 ಸಿಸ್ಟಮ್ ಕೊಂಡ್ಕೊಂಡು ಅದನ್ನ ಅವರು ಇದ್ರೊಳಗೆ ಲಾಹೋರ್ ಏರ್ ಡಿಫೆನ್ಸ್ ಸಿಸ್ಟಮ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಹಾಕಿದ್ರು. ಅದು ಕೆಲಸನೇ ಮಾಡಲಿಲ್ಲ. ಆಮೇಲೆ ಅವ್ರದ್ದು JF-17 ಕೆಲಸ ಮಾಡಿಲ್ಲ. ಆಮೇಲೆ ಅವ್ರ ಮಿಸೈಲ್ಸ್ ಕೆಲಸ ಮಾಡಿಲ್ಲ. ಅವ್ರಿಗೆ ಈಗ ಅರ್ಥ ಆಗಿರ್ಬೇಕು, ಅವ್ರಿಗೆ ಚೈನೀಸ್ ಎಕ್ವಿಪ್ಮೆಂಟ್ ಏನೇನ್ ಬಂದಿದೆ ಅವ್ರ ದೇಶಕ್ಕೆ ಅದು ಒಂದು ಕೆಲಸ ಮಾಡಲ್ಲ ಅಂತ. ಅಂದ್ರೆ ಅದಕ್ಕೆ ಎರಡೇ ಉತ್ತರ: ಚೈನೀಸ್ ಎಕ್ವಿಪ್ಮೆಂಟ್ ಇನ್ಫೀರಿಯರು, ಅಥವಾ ಚೈನಾ ಏನ್ ಮಾಡಿದೆ ಎಲ್ಲ ಸೆಕೆಂಡ್ ರೇಟ್ ಎಕ್ವಿಪ್ಮೆಂಟ್ ಪಾಕಿಸ್ತಾನ ತಲೆ ಮೇಲೆ ಹಾಕಿದೆ. ಇನ್ನೂ ಅವರು ಚೈನೀಸ್ದು ಗೇಮ್ ಪ್ಲಾನ್ ಅರ್ಥ ಮಾಡ್ಕೊಳ್ತಿದ್ದಾರೆ. ಅವರೇ ಮೂರ್ಖರು. ಇದನ್ನ ಕಂಪ್ಲೀಟ್ ಆಗಿ ಇಡೀ ವರ್ಲ್ಡ್ ಅಲ್ಲೇ ಚೈನಾ ಎಲ್ಲಾ ದೇಶಗಳನ್ನು ಡೆಡ್ ಟ್ರಾಪ್ ಅಲ್ಲಿ ಹಿಡ್ಕೊಂಡಿದೆ. ಆಮೇಲೆ ಪಾಕಿಸ್ತಾನ ಬಹಳ ಗಟ್ಟಿಯಾಗಿ ಕಟ್ಕೊಂಡಿದೆ. $60 ಬಿಲಿಯನ್ ಇದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮಾಡಿದ್ದಾರೆ. ಆದ್ರೆ ಇವತ್ತು ಪಾಕಿಸ್ತಾನಕ್ಕೆ ಉಳಿಗಾಲ ಇಲ್ಲೇ ಇಲ್ಲ. ಅವರು ಚೈನಾ ನಂಬಿದ್ರು. ಈಗ ಅವರು ಅದಕ್ಕೆ ಇದನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನೋಡಿ, ನಾವು ಪಟ್ಟು ಹಿಡಿದು S-400 ತಗೊಂಡ್ವಿ. ಬೇಕೇ ಬೇಕು ಒಂದು $5.43 ಬಿಲಿಯನ್ ಇದನ್ನ S-400 ಸಿಸ್ಟಮ್ ತಗೊಂಡ್ವಿ. ಅದ್ರೂ ಫುಲ್ ಡೆಲಿವರ್ ಆಗಿಲ್ಲ. ಈ ಒಂದು ಬ್ಯಾಟ್ರಿ ಈ ವರ್ಷದ ಕಡೆನಲ್ಲಿ ಲಾಸ್ಟ್ ಬ್ಯಾಟ್ರಿ ಇದ್ರೊಳಗೆ August 26 ಅಲ್ಲಿ ಆಗತ್ತೆ ಅನ್ನೋ ಮಾತಿದೆ. ಆದ್ರೆ ಯಾರಿಗ್ ಗೊತ್ತು, ರಷ್ಯಾ ನಮ್ಮ ನೋಡ್ಬಿಟ್ಟು ಒಂದು 4th ಇದನ್ನ ಬ್ಯಾಟ್ರಿನೂ ಬೇಗನೆ ಕಳಿಸ್ಬೋದು. ಇವತ್ತು ನಿಜವಾಗ್ಲೂ ಎಂತ ಹೆಸರಿಟ್ಟಿ ಆ ಸುದರ್ಶನ್ ಚಕ್ರ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆ ಸುದರ್ಶನ್ ಚಕ್ರ ನಿಜವಾಗ್ಲೂ ನಮ್ಮ ದೇಶ ಕಾಪಾಡಿದೆ. ಎಸ್ ಸರ್, ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.